ಮುಸಲ್ಮಾನರಲ್ಲೇ ಅಜಿಮ್ ಪ್ರೇಮ್ಜಿ ಅವರನ್ನು ಬಿಟ್ಟರೆ ಎಷ್ಟು ಜನ ಈ ದೇಶದ ಶ್ರೀಮಂತರ ಅತ್ಯಂತ ಟಾಪ್ 20, 30, 50, 100 ಮಂದಿ ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ? ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಇವತ್ತು ಅಲ್ಲಿ ಉದ್ಯೋಗ ಇಲ್ಲ ಅವರಲ್ಲಿನೂ. ಸಾಚಾರ ಕಮಿಷನ್ ಸ್ಪಷ್ಟವಾಗಿ ಹೇಳ್ತದೆ ಏನಂತೇಳಿ, ಇಲ್ಲಿಯ ದಲಿತರಿಗಿಂತಲೂ ಅನೇಕಗಳಲ್ಲಿ ಅತ್ಯಂತ ಕನಿಷ್ಠ ಜೀವನ ಮಟ್ಟದ ಅವರು ಅಂತೇಳಿ. ಇದು ವಾಸ್ತವವಾಗಿ ಹೇಳಿದಂಥ ವಿಚಾರಗಳು. ಇವುಗಳ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಮಾತಾಡೋಕಿನ ಯತ್ನಾಳರು ಈಗ ಬಾಯಿಗೆ ಬಂದಂಗೆ ಮಾತಾಡಿದರೆ ಏನೂ ಆಗೋದಿಲ್ಲ. ಅದರಿಂದ ಮತ್ತಷ್ಟು ಅಶಾಂತಿ, ಎದ್ದ ತಕ್ಷಣ ಜಗಳ, ಬಡದಾಟ, ಹೊಡೆದಾಟ. ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಅದು ನೋಡ್ತಾ ಇದ್ವಿ. ನಾವು ಅದನ್ನು ಕರ್ನಾಟಕದ ಕರಾವಳಿ ಸುತ್ತಮುತ್ತ ಎಲ್ಲ ಅಲ್ಲಿ ಉದ್ಯೋಗಗಳಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಂಥ ಮೋದಿಯವರು ಎಷ್ಟು ಕೋಟಿ ಮಾಡಿದ್ರು ಇಲ್ಲಿವರೆಗೆ? 11 ವರ್ಷದಲ್ಲಿ 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಯ್ತು, ಮಾಡಿದ್ರ? ಹೀಗಾಗಿ ಈ ಯತ್ನಾಳರು ಕೊಡುತ್ತಿರೋದು ಆಶ್ವಾಸನೆ ವಿಷಬೀಜ, ಜಾತಿ ವಿಷಬೀಜ ಬಿತ್ತುವಂಥ ವಿಚಾರಗಳು, ಅದರಲ್ಲೂ ಧರ್ಮದ ವಿಚಾರದಲ್ಲಿ ವಿಷಬೀಜ ಬಿತ್ತುವಂಥ ವಿಚಾರಗಳು ಈ ಕರ್ನಾಟಕವನ್ನು ನೆಮ್ಮದಿಗಳಿಗೆ ಒಯ್ಬೋದಾ ಅಂತ ಒಂದು. ಎರಡನೇದಾಗಿ ಯತ್ನಾಳರು ಇನ್ನೂ ಯಡಿಯೂರಪ್ಪನವ್ರನ್ನು ಸೋಲಿಸಿ ಅಥವಾ ತಮ್ಮ ಪಾರ್ಟಿಯಲ್ಲಿ ಒಂದೇ ಅಂತ ಕಸು ಇರ್ತದೆ, ಅವ್ರು ಹೊರಗೆ ಆಗ್ತಿರಲಿಲ್ಲ. ಅವ್ರನ್ನ ಅಧ್ಯಕ್ಷನ ಮಾಡಿಬಿಡ್ತಾಯಿದ್ರು. ಸಪೋಸ್ ಏನಾದರೂ ನಿಮ್ಮ ಪಾರ್ಟಿ ಅಂದರೆ BJP ಕನ್ವಿನ್ಸ್ ಆಗಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇವತ್ತು BJP ಅಧ್ಯಕ್ಷ ಸ್ಥಾನದಲ್ಲೇ ನಮ್ಮ ಯತ್ನಾಳರು ಇರ್ತಿದ್ರು. ಆದರೆ ಯತ್ನಾಳರು ಕಿತ್ತಾಗಿದ್ದಾರೆ ಅವರು. ಯಾಕಂದರೆ ಈ ಒಂದು ವಿಚಾರಧಾರೆಯಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2023 ಚುನಾವಣೆಯಲ್ಲೇ ಬಜರಂಗಿ ಅಂತೇಳಿ ಇಡೀ ರಾಜ್ಯ ತುಂಬ ಸುತ್ತಾಗಿದ್ರು ಸಹಿತ ಎಷ್ಟು ಬಂತು ಇವು ಕ್ಷೇತ್ರಗಳು ಅನ್ನೋದು ಇವತ್ತು ಪ್ರಶ್ನೆ ಅಲ್ಲದ. ಹೀಗಾಗಿ ಯತ್ನಾಳರು ಮಾಡ್ತಿರುವಂಥ ಪ್ರತಿಯೊಂದು ಭಾಷೆಯನ್ನು ನಮ್ಮಲ್ಲಿ ಇನ್ನಷ್ಟು ಭಿನ್ನಮತವನ್ನು ಹೆಚ್ಚು ಮಾಡ್ತಿದ್ದಾನೆ, ಕಟ್ ಮಾಡ್ತಾ ದೂರ ಮಾಡ್ತಿದ್ದ ನಾವೆಲ್ಲ